ಇದು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ತಾವು ಮೊನ್ನೆ ಕೊಟ್ಟಿದ್ದಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿರುವಂಥ ರೀತಿ. ನಾನು ಕೊಟ್ಟಿರುವಂಥ ಹೇಳಿಕೆಯನ್ನು ತಿರುಚಲಾಗಿದೆ. ನಾನು ಹೇಳಿದ್ದು ಬಡವರ ಮಕ್ಕಳು ಪಾಪ ಭಾಳಷ್ಟು ಕಡೆ ಅವರಿಗೆ ಕೆಲಸ ಇಲ್ಲದೆ ಇರುವಂಥ ಸಂದರ್ಭದಲ್ಲೂ ಕೂಡ ಸೇನೆಗೆ ಹೋದಂಥವರು ಕೂಡ ಇದ್ದಾರೆ. ಮಂಡ್ಯದಲ್ಲಿ ಗುರು ಕುಟುಂಬಸ್ಥರ ರೋಧನೆಯನ್ನು ನಾನು ನೋಡಿದ್ದೀನಿ. ಅವ್ರ ಎಕ್ಸಾಂಪಲ್ ಕೊಟ್ಟೆ ನಾನು, ಅದನ್ನು ಇವರೆಲ್ಲ ಸೇರ್ಕೊಂಡು ತಿರುಚಿದ್ದಾರೆ ಅನ್ನುವಂಥ ಮತ್ತೊಮ್ಮೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಹೊರತುಪಡಿಸಿ ಒಂದು ಕಡೆ ಅವ್ರು ಹೇಳಿದ್ರು, ಅವ್ರಿಗೇನು ಭಯದ ವಾತಾವರಣ ಇದ್ದರೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಳಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ಬಿಟ್ಟು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಡುವಂಥ ಸೆಕ್ಯೂರಿಟಿನ ಕರ್ಕೊಂಬಂದು ಇಲ್ಲಿ ಕೊಡಲಿ, ನನಗೇನು ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಕೂಡ ಎದುರಾಳಿ ಪಾಳ್ಯದವರ ಪ್ರಚಾರ ಇವತ್ತು ಭರ್ಜರಿಯಾಗಿ ನಡೀತಾ ಇದೆ. ನಟ ದರ್ಶನ್, ನಟ ಯಶ್ ಅವರ ಪ್ರಚಾರವನ್ನು ನೋಡ್ತಾ ಇದ್ದೀವಿ. ಇರುವಂಥ 3-4 ದಿನಗಳ ಒಳಗಾಗಿ ಬಹಳಷ್ಟು ಜನರನ್ನು ರೀಚ್ ಆಗಬೇಕಾದಂಥ ಅನಿವಾರ್ಯತೆ ಇದೆ. ಆಮೇಲೆ ಈ ಒಂದಷ್ಟು ಮಟ್ಟಿಗೆ ಮಾತುಗಳಿರುತ್ತೆ ಈ ಚುನಾವಣೆಯಲ್ಲಿ. ಅದು ಈ ಚುನಾವಣಾ ಪಂಡಿತರು, ರಾಜಕೀಯ ವಿಶ್ಲೇಷಕರು ಅವರೆಲ್ಲ ಒಂದಷ್ಟು ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಏನು ಅಂತಂದರೆ ಈ ಚುನಾವಣೆ ಅನ್ನೋದು ಕಳೆದ ಕೊನೆ 2 ದಿನಗಳ ಆಟ ಅನ್ನುವಂಥ ರೀತಿಲಿ, ಅಂದರೆ ಬಹಳ ಆಮಿಷಗಳನ್ನು ಒಡ್ಡಲಾಗುತ್ತೆ. ಹಣ, ಹೆಂಡ ಈ ಥರ ಎಲ್ಲ ಬಹಳ ಹರಿದಾಡುತ್ತವೆ. ಈ ಥರದ ಆಮಿಷಗಳ ಮುಖಾಂತರವಾಗಿ ಕಳೆದ ಕೊನೆಯ 2 ದಿನಗಳಲ್ಲಿ ಯಾವ ರೀತಿಯಾಗಿಯೂ ಬೇಕಾದರೆ ಇರುವಂಥ ಸನ್ನಿವೇಶವನ್ನು ಬದಲಾಯಿಸೋದಕ್ಕೆ ಅವಕಾಶಗಳಿರುತ್ತವೆ ಅನ್ನುವಂಥನ್ನ ಭಾಳಷ್ಟು ಮಂದಿ ಹೇಳೋದನ್ನು, ಜೊತೆಗೆ ಆ ಥರ ಒಂದಷ್ಟು ಘಟನಾವಳಿಗಳನ್ನು, ಹಿಂದಿನ ಸನ್ನಿವೇಶಗಳನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿಯೇ ಬಹಳ ಮುತುವರ್ಜಿಯಿಂದ ಬಹಳ ಕೇರ್ಫುಲ್ ಆಗಿ ಪ್ರಚಾರವನ್ನು ನಡೆಸಬೇಕಾದಂಥ ಅನಿವಾರ್ಯತೆ ಇದೆ ಜನರಲ್ಲಿ. ಆಮೇಲೆ ಸುಮಲತಾ ಅವರು ಮೊನ್ನೆಯಿಂದನೂ ಕೂಡ ಹೇಳ್ತಾ ಇರೋದು, ನೀವು ದುಡ್ಡು ತಗೊಳ್ತೀರಾ, ದುಡ್ಡು ತಗೊಳ್ಳಿ, ಮಜಾ ಮಾಡಿ, ಓಟ್ ನಂಗೆ ಹಾಕಿ, ಈ ಥರದೆಲ್ಲ ಮಾತುಗಳನ್ನು ಕೂಡ ಮೊನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಮಂಡ್ಯದಲ್ಲಿ ಈ ಬಾರಿ ಅದು ಅವರಿಂದ ಇವರಿಂದ ಅಂತಿಲ್ಲ, ಒಟ್ಟಿನಲ್ಲಿ ಹಣ ಬಹಳ ಹರಿಬೋದು, ಜೊತೆಗೆ ಆಮಿಷಗಳನ್ನು ಬಹಳ ಒಡ್ಡಬಹುದು, ಈ ಥರದೆಲ್ಲ ಒಂದು ಗುಮಾನಿ ಇರುವಂಥ ಕಾರಣದಿಂದಾಗಿ ಈ ಒಂದು 2-3 ದಿನಗಳು ಬಹಳ ಕೇರ್ಫುಲ್ ಆಗಿ ಪ್ರಚಾರವನ್ನು ನಡೆಸಬೇಕಂತ ಅನಿವಾರ್ಯತೆ ಇದೆ ಎರಡೂ ಪಾಳ್ಯಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿನೇ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ನಟ ದರ್ಶನ್ ಅವರು ಬಹಳ ಕೈ ನೋವಿದ್ರು ಕೂಡ ಇವತ್ತು ಬೆಳಗ್ಗೆಯಿಂದನೇ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಟ ಯಶ್ ಅವರು ಇವತ್ತು 2 ದಿನಗಳ ರಜಾ ಹಾಕಿದ ಬಳಿಕ ಅಥವಾ 2 ದಿನದ ಬಿಡುವಿನ ನಂತರದಲ್ಲಿ ಮತ್ತೆ ಇವತ್ತು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಬ್ಬರೂ ಕೂಡ ಹೇಳ್ತಾ ಇರುವಂಥದ್ದು ಒಂದೇ, ಸುಮಲತಾ ಅವರ ಕ್ರಮ ಸಂಖ್ಯೆ 20, ಕಹಳೆ ಊದುತ್ತಿರುವಂತಹ ರೈತ, ಸ್ವಾಭಿಮಾನದ ಕಹಳೆ ಅಂತ ಹೇಳ್ತಾನೆ. ಕ್ರಮ ಸಂಖ್ಯೆ 20ಕ್ಕೆ ನಿಮ್ಮ ಮತ ಹಾಕಿ ಅನ್ನುವಂಥದ್ದನ್ನು ಹೇಳ್ತಾ ಮುಂದೆ ಹೋಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಭಾಳ ಆರೋಪ ಪ್ರತ್ಯಾರೋಪಗಳಾಯಿತು. ಅದರಲ್ಲೂ ಕೂಡ ನಿನ್ನೆ ನಾವು ಗಮನಿಸಿದ್ವಿ, ಅಲ್ಲಿನ ಹಾಲಿ ಸಂಸದರಾಗಿರುವಂಥ ಶಿವರಾಮೇಗೌಡರು ಬಳಸಿದಂಥ ಪದಗಳು ಒಂದು ರೀತಿ ಮಾಯಾಂಗನೆ ಆಗಿಬಿಟ್ಟಿದ್ದಾರೆ. ಸುಮಲತಾ ಅಂಬರೀಷ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥ ದಿವಂಗತ ಜಯಲಲಿತಾ ಅವರಿಗಿಂತನೂ ಕೂಡ ಇವರು ಭಾಳ ಮೋಡಿ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಬಲಿಯಾಗ್ಬಿಡಿ ಅಂದರೆ ಬಳಸುವಂಥ ಕೆಲವೊಂದಷ್ಟು ಪದಗಳು ಈ ಕಡೆಯಿಂದನೂ ಹೌದು, ಆ ಕಡೆಯಿಂದನೂ ಹೌದು, ಇದೆಲ್ಲ ಭಾಳ ಪ್ರತಿ ಟೀಕೆ ಮಾಡ್ಕೊಳ್ತಾನೆ ಪ್ರಚಾರ ನಿನ್ನೆ ತನಕ ಮುಂದುವರಿತಾ ಇತ್ತು. ನೋಡ್ಬೇಕಿದೆ ಇವತ್ತು ಏನೇನು ಕತೆ ಅಂತ. ಎಲ್ರಿಗೂ ನಮಸ್ಕಾರ.